ಹಲೋ ಎವ್ರಿವನ್, ವೆಲ್ಕಮ್ ಟು ಎಜುಮೇಟ್ ಕಾಮರ್ಸ್ ಕ್ಲಾಸಸ್. ಇವತ್ತಿನ ವಿಡಿಯೋದಲ್ಲಿ ಸೆಕೆಂಡ್ PUC ಮಿಡ್ ಟರ್ಮ್ ಮಾಡೆಲ್ ಪೇಪರ್ನ ಪಾರ್ಟ್ ಸಿ ಯಲ್ಲಿರುವಂತಹ 6 ಮಾರ್ಕ್ಸ್ ಕ್ವಶನ್ಗಳಿಗೆ ಆನ್ಸರನ್ನು ನೋಡ್ತಾ ಹೋಗೋಣ. ಮೊದಲನೇ ಮಾಡೆಲ್ ಪೇಪರ್ನ 22ನೇ ಕ್ವಶನ್ ನೋಡಿ. ಅಖಿಲ ಮತ್ತು ಮಧು ಅನ್ನುವಂತಹ ಇಬ್ಬರು ಪಾರ್ಟ್ನರ್ಸ್ ಇದ್ದಾರೆ. ಅದರಲ್ಲಿ ಅಖಿಲ ಅನ್ನುವಂತಹ ಪಾರ್ಟ್ನರು 4 ತಿಂಗಳಿಗೆ ಒಂದು ಸಲ 5,000 ರೂಪಾಯಿನ ತಿಂಗಳ ಮೊದಲನೇ ದಿನ ವಿತ್ಡ್ರಾ ಮಾಡ್ಕೊಳ್ತಾ ಇದ್ದಾರೆ. ಕ್ವಾರ್ಟರ್ಲಿ ಅಂತ ಅಂದರೆ 4 ತಿಂಗಳಿಗೆ ಒಂದು ಸಲ 5,000 ರೂಪಾಯಿನ ಅವರು ವಿತ್ಡ್ರಾ ಮಾಡ್ಕೊಳ್ತಾ ಇದ್ದಾರೆ. ಈ ಇನ್ಫಾರ್ಮೇಷನನ್ನು ಇಟ್ಕೊಂಡು ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸನ್ನು ಫೈಂಡ್ ಔಟ್ ಮಾಡಿ ಅವರಿಗೆ ಇಂಟ್ರೆಸ್ಟನ್ನು ಎಷ್ಟು ಕೊಡಬೇಕು, 6%, 6% ಒಂದು ವರ್ಷಕ್ಕೆ ಇಂಟ್ರೆಸ್ಟನ್ನು ಕೊಡಬೇಕು. ಹಾಗೆ ಅವರು ಬ್ಯಾಲೆನ್ಸ್ ಶೀಟನ್ನು ಕೊಟ್ಟಿದ್ದಾರೆ. ಬ್ಯಾಲೆನ್ಸ್ ಶೀಟ್ ಯಾವಾಗ ಎಂಡ್ ಆಗಿದೆ, 31/3/2024ಕ್ಕೆ ಬ್ಯಾಲೆನ್ಸ್ ಶೀಟು ಎಂಡ್ ಆಗಿದೆ ಅಂತ ಹೇಳಿದ್ದಾರೆ. ಇದನ್ನು ಪ್ರಾಡಕ್ಟ್ ಮೆಥಡ್ ಯೂಸ್ ಮಾಡಿ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸನ್ನು ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ. ಇನ್ಫಾರ್ಮೇಷನು ತುಂಬ ಕಡಿಮೆ ಇದೆ. ಈ ಥರ ಪ್ರಾಬ್ಲಮ್ ಇದ್ದಾಗ ನೀವು ತುಂಬ ಕೇರ್ಫುಲ್ಲಾಗಿ ನೋಡಬೇಕು. ಯಾಕಂದರೆ ನಮಗೆ ಡೇಟ್ ಬೇಕು, ಅಮೌಂಟ್ ಬೇಕು. ಇಲ್ಲಿ ಡೇಟನ್ನು ಅವರು ಕೊಟ್ಟಿಲ್ಲ, ಅದನ್ನು ನಾವೇ ಫೈಂಡ್ ಔಟ್ ಮಾಡ್ಕೋಬೇಕು. ಯಾವುದನ್ನು ಇಟ್ಕೊಂಡು ಅಲ್ಲಿ ಲಾಸ್ಟ್ ಬ್ಯಾಲೆನ್ಸ್ ಶೀಟನ್ನು ಕೊಟ್ಟಿದ್ದಾರಲ್ಲ, ಯಾವಾಗ ಎಂಡ್ ಆಗಿದೆ ಅಂತ ಹೇಳಿದ್ದಾರೆ. ಬ್ಯಾಲೆನ್ಸ್ ಶೀಟ್ ಎಂಡ್ 31/3/2020 ಆಗಿದೆ ಅಂತ ಅಂದರೆ ನಾವು ಅದನ್ನು ಫೈಂಡ್ ಔಟ್ ಮಾಡ್ಕೋಬೇಕು. ಅಮೌಂಟ್ ಮತ್ತು ಡೇಟನ್ನು ನಾವು ನೋಡ್ಕೋಬೇಕು. ಫಸ್ಟು 31/3/2024ಕ್ಕೆ ಎಂಡ್ ಆಗಿದೆ ಅಂತ ಅಂದರೆ ಫೈನಾನ್ಷಿಯಲ್ ಇಯರ್ ಯಾವಾಗ ಸ್ಟಾರ್ಟ್ ಆಗಿರುತ್ತೆ, 1/4/2023ರಲ್ಲಿ ಸ್ಟಾರ್ಟ್ ಆಗಿರುತ್ತೆ ಕಂಪನಿಯ ಫೈನಾನ್ಷಿಯಲ್ ಇಯರ್. ಹೌದಾ? 31/3ಕ್ಕೆ ಎಂಡ್ ಆಗುತ್ತೆ. 1 ಏಪ್ರಿಲಿಂದ 31 ಮಾರ್ಚಿಗೆ ಎಂಡ್ ಆಗುತ್ತಲ್ಲ ಫೈನಾನ್ಷಿಯಲ್ ಇಯರ್. ಆ ಡೇಟನ್ನು ಮೊದಲು ತಗೋಬೇಕು ನಾವು. ಅಲ್ಲಿಗೆ ನಮ್ಮದು ಮೊದಲನೇ ಡೇಟ್, ಅವ್ರು ವಿತ್ಡ್ರಾ ಮಾಡ್ಕೊಂಡಿರುವಂಥ ಮೊದಲನೇ ಡೇಟ್ ಯಾವುದು, 1/4/2023. ಅಲ್ಲಿಂದ ಫೈನಾನ್ಷಿಯಲ್ ಇಯರು ಸ್ಟಾರ್ಟ್ ಆಗುವಂಥದ್ದು. ಈಗ ಡೇಟು ಮತ್ತು ಅಮೌಂಟ್ ಕಾಲಮನ್ನು ಮೊದಲು ರೆಡಿ ಮಾಡ್ಕೊಳ್ಳೋಣ. ಡೇಟ್ ಆಫ್ ವಿತ್ಡ್ರಾ, ಅಮೌಂಟ್, ಮಂತ್ಸ್, ಪ್ರಾಡಕ್ಟ್ ನಾವು ಕಾಲಮನ್ನು ಹಾಕ್ಕೊಳ್ತೀವಿ. ಮೊದಲನೇ ಡೇಟ್ ಯಾವುದು, 1/4/2023. ಅದು ಫೈನಾನ್ಷಿಯಲ್ ಇಯರ್ನ ಸ್ಟಾರ್ಟಿಂಗ್ ಡೇಟು. ಸ್ಟಾರ್ಟಿಂಗ್ ಡೇಟನ್ನೇ ತಗೊಂಡಿದ್ದೀವಿ. ಯಾಕೆ ಅಂತಂದರೆ ಪ್ರತಿ ಕ್ವಾರ್ಟರ್ನ ಮೊದಲನೇ ದಿನ ಅವರು ವಿತ್ಡ್ರಾ ಮಾಡ್ಕೊಳ್ತಾ ಇದ್ದಾರೆ, ಕ್ವಾರ್ಟರ್ಲಿ ಅಂತ ಹೇಳಿದ್ದಾರೆ. ಅಲ್ಲಿಂದ ನಾವು 4 ತಿಂಗಳು ಕ್ಯಾಲ್ಕುಲೇಷನ್ ಮಾಡಬೇಕು. ಒಂದಾಗಿರೋದ್ರಿಂದ, ಒಂದು ಡೇಟ್ ಇರೋದ್ರಿಂದ ಅದು ತಿಂಗಳ ಮೊದಲನೇ ದಿನ. ಆ ತಿಂಗಳನ್ನು ಕೂಡ ನಾವು ಕನ್ಸಿಡರ್ ಮಾಡಬೇಕು. ಹಾಗಾಗಿ 4, 5, 6, 7. ಹೌದಾ? ನೆಕ್ಸ್ಟ್ ತಿಂಗಳು ಎಲ್ಲಿಗೆ ಬರುತ್ತೆ, 7ನೇ ತಿಂಗಳಿಗೆ ಬರುತ್ತೆ. 1ನೇ ತಾರೀಕು ಬರುತ್ತೆ. ತಿಂಗಳ ಮೊದಲನೇ ದಿನ ಅಂದರೆ 1ನೇ ತಾರೀಕು. ತಿಂಗಳು ಯಾವುದು, 7ನೇ ತಿಂಗಳು 2023 ಅಂತ ತಗೊಂಡ್ವಿ. ಅಲ್ಲಿಗೆ 1ನೇ ತಾರೀಕು ತಗೊಂಡ್ವಿ. ಆಯಿತು. ಈಗ ನೆಕ್ಸ್ಟ್ ಏನು, ಎಲ್ಲಿಗೆ ಹೋಗಬೇಕು ಡೇಟು, 7ನೇ ತಿಂಗಳಿಂದ 7, 8, 9, 10 4 ತಿಂಗಳು. 7, 8, 9, 10 4 ತಿಂಗಳಾಯಿತು. ಅಲ್ಲಿ 10ನೇ ತಿಂಗಳನ್ನ ಮೊದಲನೇ ದಿನ ವಿತ್ಡ್ರಾ ಮಾಡ್ಕೊಂಡಿರೋದು ಆಯಿತು. ಅಲ್ಲಿಂದ ಮತ್ತೆ 4 ತಿಂಗಳು, 10, 11, 12, 1. 10, 11, 12, 1. ಅಲ್ಲಿಗೆ 4 ತಿಂಗಳಾಯ್ತಾ. ಕ್ವಾರ್ಟರ್ಲಿ ಅದು ಕೂಡ ಮೊದಲನೇ ದಿನ 1ನೇ ತಾರೀಕು. ಅಲ್ಲಿಗೆ ನಮಗೆ ಡೇಟು ಸಿಕ್ತು. ಡೇಟ್ ಆಫ್ ವಿತ್ಡ್ರಾ ಯಾವಾಗ ವಿತ್ಡ್ರಾ ಮಾಡ್ಕೊಂಡಿದ್ರು ಅಂತ ಡೇಟು ಸಿಕ್ತು. ಅಮೌಂಟು ಸೇಮ್ 5,000ನೇ ಅವರು ವಿತ್ಡ್ರಾ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ದಾರೆ. ಹೌದಾ? 5,000 ಪ್ರತಿ ಕ್ವಾರ್ಟರಲ್ಲಿ 4 ತಿಂಗಳಿಗೆ ಒಂದು ಸಲ 5,000 ವಿತ್ಡ್ರಾ ಮಾಡ್ಕೊಂಡಿದ್ದಾರೆ. ಈಗ ಮಂತ್ಸ್ ಕ್ಯಾಲ್ಕುಲೇಷನ್ ಮಾಡ್ತಾ ಬರ್ತೀವಿ. 1/4/2023ರಿಂದ 31/3/2024ಕ್ಕೆ 12 ತಿಂಗಳಾಗತ್ತೆ. ಒಂದು ವರ್ಷ, ಅದು ಒಂದು ಫೈನಾನ್ಷಿಯಲ್ ಇಯರು 12 ತಿಂಗಳು. ಮಂತ್ಸು ಆಯಿತು. ಇನ್ನೊಂದು 1/7/2023ರಿಂದ 31/3/2024ಕ್ಕೆ ಎಷ್ಟು ಮಂತ್ಸ್ ಆಗುತ್ತೆ, ಅಲ್ಲಿಗೆ 9 ತಿಂಗಳಾಗತ್ತೆ. 9 ತಿಂಗಳಾಯಿತು. 9 ಮಂತ್ಸ್ ತಗೊಂಡ್ವಿ.
ನೆಕ್ಸ್ಟ್ 1/10/2023ರಿಂದ 31/3/2024ಕ್ಕೆ ಎಷ್ಟು ತಿಂಗಳಾಗತ್ತೆ? 6 ತಿಂಗಳಾಗತ್ತೆ. ನೆಕ್ಸ್ಟ್ 1/1/2024ರಿಂದ 31/3/2024ಕ್ಕೆ ಎಷ್ಟು ತಿಂಗಳಾಗತ್ತೆ? 3 ತಿಂಗಳಾಗತ್ತೆ. ಈ ರೀತಿ ಮಂತ್ ಕ್ಯಾಲ್ಕುಲೇಷನನ್ನು ನಾವು ಮಾಡಿಕೊಳ್ಬೇಕು. ಅದಾದಮೇಲೆ ಈಸಿ ಅಮೌಂಟು ಮತ್ತು ಮಂತ್ಸನ್ನು ಪೀರಿಯಡ್ ಏನಿರುತ್ತೆ ಔಟ್ಸ್ಟ್ಯಾಂಡಿಂಗ್ ಪೀರಿಯಡನ್ನು ನಾವು ಮಲ್ಟಿಪ್ಲೈ ಮಾಡಿದರೆ ನಮಗೆ ಪ್ರಾಡಕ್ಟು ಸಿಗುತ್ತೆ. ಪ್ರಾಡಕ್ಟು ನಮಗೆ ಬೇಕೇ ಬೇಕು. ಯಾಕೆ ಬೇಕು? ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸನ್ನು ಫೈಂಡ್ ಔಟ್ ಮಾಡಬೇಕು ಅಂತಂದರೆ ನಮಗೆ ಟೋಟಲ್ ಪ್ರಾಡಕ್ಟು ಬೇಕು. ಟೋಟಲ್ ಪ್ರಾಡಕ್ಟ್ ಈಗ ಸಿಕ್ಕಿದೆ ನಮಗೆ 1,50,000. ಈಗ ನಾವು ಫಾರ್ಮುಲಾನ ಹಾಕ್ತೀವಿ. ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್. ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಈಸ್ ಈಕ್ವಲ್ ಟು ಟೋಟಲ್ ಪ್ರಾಡಕ್ಟ್ ಇಂಟು ರೇಟ್ ಇಂಟು ಟೈಮ್. ಟೈಮ್ ಅಂತಂದರೆ 1/12. ಡೈರೆಕ್ಟಾಗಿ 1/12 ಕೂಡ ಹಾಕ್ಬೋದು. 1,50,000 ಟೋಟಲ್ ಪ್ರಾಡಕ್ಟು, 6% ರೇಟ್ ಆಫ್ ಇಂಟ್ರೆಸ್ಟ್ ಅಂತ ಹೇಳಿದ್ದಾರೆ. 1/12 ಇಂಟು 1/12 ಮಾಡಿದರೆ 750 ರೂಪಾಯಿ ಅವರು ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸನ್ನು ಕೊಡಬೇಕಾಗತ್ತೆ ಅಖಿಲ ಅವರು ಅಂತ. ಆಯಿತು. ನೆಕ್ಸ್ಟ್ ಕ್ವೆಶನ್ ನೋಡಿ. ರಮೇಶ್, ರಾಜೇಶ್, ವಸು ಮತ್ತು ಸಚಿನ್ ಅನ್ನುವಂಥ 3 ಜನ ಪಾರ್ಟ್ನರ್ಸ್ ಇದ್ದಾರೆ. ಅವ್ರದ್ದು ಪ್ರಾಫಿಟ್ ಶೇರಿಂಗ್ ರೇಷಿಯೋ 4:3:2. ವಸು ಅನ್ನುವಂತಹ ಪಾರ್ಟ್ನರ್ ರಿಟೈರ್ ಆಗ್ತಾ ಇದ್ದಾರೆ. ರಾಜೇಶ್ ಮತ್ತು ಸಚಿನ್ ಅವ್ರಿಗೆ ಏನು ಮಾಡಬೇಕು? ಫ್ಯೂಚರ್ ಪ್ರಾಫಿಟಲ್ಲಿ ಶೇರನ್ನು ಕೊಡಬೇಕು. ಶೇರ್ ಕೊಡಬೇಕಾದ್ರೆ ರೇಷಿಯೋ ಏನು? 5:3. ಹಾಗಾದರೆ ಅವರಿಬ್ಬರು ಎಷ್ಟೆಷ್ಟು ಕೊಡಬೇಕು ಅಂತ ಗೇನ್ ರೇಷಿಯೋನ ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ದಾರೆ. ಗೇನ್ ರೇಷಿಯೋನ ಫೈಂಡ್ ಔಟ್ ಮಾಡಿ ಅಂತ ಹೇಳಿದರೆ ನಾವು ಫಾರ್ಮುಲಾನ ಹಾಕ್ಕೊಳ್ತೀವಿ ಗೇನ್ ರೇಷಿಯೋಗೆ. ಗೇನ್ ರೇಷಿಯೋ ಈಸ್ ಈಕ್ವಲ್ ಟು ನ್ಯೂ ರೇಷಿಯೋ ಮೈನಸ್ ಓಲ್ಡ್ ರೇಷಿಯೋ. ಈಗ ನೋಡಿ, ಮೊದಲು ರಾಜೇಶು ಮತ್ತು ಸಚಿನ್. ರಾಜೇಶ್ ಗೇನ್ ರೇಷಿಯೋ, ಸಚಿನ್ ಗೇನ್ ರೇಷಿಯೋ ಫೈಂಡ್ ಔಟ್ ಮಾಡಬೇಕು. ಓಲ್ಡ್ ರೇಷಿಯೋ ಎಷ್ಟು ಕೊಟ್ಟಿದ್ರು? ನ್ಯೂ ರೇಷಿಯೋ ಎಷ್ಟಿದೆ? 5:3. 5/8 3/8 ಆಯಿತು. ಓಲ್ಡ್ ರೇಷಿಯೋ ನೋಡಿ, ರಿಟೈರ್ ಆಗ್ತಾ ಇರೋದು ವಸು. ರಾಜೇಶ್ ಮತ್ತು ಸಚಿನ್ದು ರೇಷಿಯೋ ನೋಡಿ, ರಾಜೇಶ್ ಮತ್ತು ಸಚಿನ್ದು ರೇಷಿಯೋ 4:3:2 ಇದೆಯಲ್ಲ. ರಾಜೇಶ್ದು 4, ಸಚಿನ್ದು 2. 4 ಮತ್ತು 2 4/9 2/9. 5 - 8/4/9. 5/8 - 4/9. 3/8 - 2/9 ರೇಷಿಯೋನ ಹಾಕ್ಕೊಂಡ್ವಿ. ಅದಾದಮೇಲೆ ನಾವು ಸಿಂಪ್ಲಿಫೈ ಮಾಡ್ತಾ ಬರಬೇಕು. 8 ಮತ್ತು 9, 8 ಮತ್ತು 9ರ LCM ಅನ್ನು ತೆಗೆದ್ರೆ ಮಲ್ಟಿಪ್ಲೈ ಮಾಡಬೇಕು. ಬೇರೆ ಏನೂ ಇಲ್ಲ, ಅಲ್ಲಿ ಕ್ಯಾನ್ಸಲ್ ಆಗಲ್ಲ. 72 ಬರುತ್ತೆ. ಅದನ್ನು ತಗೊಂಡು ಅದಾದಮೇಲೆ 5/8 ಇಂಟು 72 ಮಾಡಿದ್ರೆ 45 ಬರುತ್ತೆ. ಹಾಗೆ ಇಲ್ಲಿ 4/9 ಇಂಟು 72 ಮಾಡಿದ್ರೆ 32 ಬರುತ್ತೆ. 45 ಮೈನಸ್ 32. ಅದನ್ನು ಸಿಂಪ್ಲಿಫೈ ಮಾಡಿದ್ರೆ 13/72 ರಾಜೇಶ್ದು ಆಯಿತು. ನೆಕ್ಸ್ಟ್ ಸಚಿನ್ ಗೇನ್ ರೇಷಿಯೋ ಅದೇ ಥರನೇ ಸಿಂಪ್ಲಿಫೈ ಮಾಡೋದಷ್ಟೇ. ನಾವು ಆಲ್ರೆಡಿ ಬರ್ಕೊಂಡಿದ್ದೀವಿ 5:3. ಇದರಲ್ಲಿ 5:3 ಅಂದರೆ 3/8 ಮೈನಸ್ 2/9. ಓಲ್ಡ್ ರೇಷಿಯೋ, ನ್ಯೂ ರೇಷಿಯೋ ಮೈನಸ್ ಓಲ್ಡ್ ರೇಷಿಯೋ ಈಸ್ ಈಕ್ವಲ್ ಟು ಅದೇ ಥರ ಸಿಂಪ್ಲಿಫಿಕೇಷನ್ ಮೇಲೆ ಯಾವ ಥರ ಮಾಡಿದ್ದೀವಿ ಅದೇ ಥರ. 8 ಮತ್ತು 9ರದ್ದು LCM ತೆಗೆದರೆ 72 ಆಗುತ್ತೆ. 3/8 ಇಂಟು 72 ಅಂತ ಅಂದರೆ 27. 2/9 ಇಂಟು 72 ಅಂತ ಅಂದರೆ 16 ಆಯಿತು. ನೆಕ್ಸ್ಟ್ ಕ್ವೆಶನ್ ನೋಡಿ. ಇದು ಎಕ್ಸಿಕ್ಯೂಟರ್ಸ್ ಕ್ಯಾಪಿಟಲ್ ಅಕೌಂಟ್. ಇದರ ಮೇಲೆ ನಾನು ಡಿಟೇಲ್ ವೀಡಿಯೋನ ಹಿಂದಿನ ವೀಡಿಯೋದಲ್ಲಿ ಹಾಕಿದ್ದೀನಿ. ಅಶ್ವಿನಿ, ಭಾವನಾ ಮತ್ತು ಚಂದನ ಅನ್ನೋ 3 ಪಾರ್ಟ್ನರ್ಸ್ ಇದ್ದಾರೆ. ರೇಷಿಯೋ 2:2:1 ಇದೆ. ಬ್ಯಾಲೆನ್ಸ್ ಶೀಟು 31/3/2024 ಕೊಟ್ಟಿದ್ದಾರೆ. ಅಶ್ವಿನಿ ಅನ್ನುವರು ಡೆತ್ ಆಗಿರುವಂಥದ್ದು. ಯಾವಾಗ ಡೆತ್ ಆಗಿದ್ದಾರೆ? 31/12/2024 ಅಶ್ವಿನಿ ಅನ್ನುವರು ಡೆತ್ ಆಗಿದ್ದಾರೆ. ನೀವು ಅವರ ಎಕ್ಸಿಕ್ಯೂಟರ್ ಕ್ಯಾಪಿಟಲ್ ಅಕೌಂಟನ್ನು ಪ್ರಿಪೇರ್ ಮಾಡಿ ಅಂತ ಹೇಳಿದ್ದಾರೆ. ಅವ್ರದ್ದು ಕ್ಯಾಪಿಟಲ್ಲು ಡೇಟ್ ಆಫ್ ಡೆತ್ವರೆಗೂ ಕನ್ಸಿಡರ್ ಮಾಡಿ ಅಂತ ಹೇಳಿದ್ದಾರೆ. ಹಾಗೆ ಅವ್ರದ್ದು ಶೇರ್ ಆಫ್ ಪ್ರಾಫಿಟ್ ಏನಿರುತ್ತೆ, ಕರೆಂಟ್ ಇಯರ್ ಪ್ರಾಫಿಟ್ಟು 80,000 ಇದೆ. ಆ 80,000ನ ಕ್ಯಾಲ್ಕುಲೇಷನ್ ಮಾಡಿ ತಗೊಳ್ಬೇಕು. ಅದಾದಮೇಲೆ ಕ್ಯಾಪಿಟಲ್ ಮೇಲೆ ಇಂಟ್ರೆಸ್ಟು 10%.
ಅವರು ಡ್ರಾಯಿಂಗ್ಸ್ ಮಾಡ್ಕೊಂಡಿದ್ದಾರೆ 20,000. ಸ್ಯಾಲ್ರಿ ಒಂದು ತಿಂಗಳಿಗೆ 1,000 ರೂಪಾಯಿ ಇದೆ. ಎಕ್ಸಿಕ್ಯೂಟರ್ ಕ್ಯಾಪಿಟಲ್ ಅಕೌಂಟನ್ನು ಪ್ರಿಪೇರ್ ಮಾಡಿ ಅಂತ ಹೇಳಿದ್ದಾರೆ. ಎಕ್ಸಿಕ್ಯೂಟರ್ ಕ್ಯಾಪಿಟಲ್ ಅಕೌಂಟ್ ಅಂದಿದ ತಕ್ಷಣ ನೀವು 2 ಡೇಟನ್ನು ನೋಡ್ಕೊಳ್ಬೇಕು. ಫಸ್ಟು ಲಾಸ್ಟ್ ಬ್ಯಾಲೆನ್ಸ್ ಶೀಟು ಮತ್ತು ಡೆತ್ ಆಫ್ ಎ ಪಾರ್ಟ್ನರ್. ಬ್ಯಾಲೆನ್ಸ್ ಶೀಟ್ನ ಡೇಟ್ ಮತ್ತು ಯಾವಾಗ ಡೆತ್ ಆಗಿರ್ತಾರೆ. ಬ್ಯಾಲೆನ್ಸ್ ಶೀಟ್ ಕೊಟ್ಟಿರುವಂಥದ್ದು 31/3/2024, ಡೆತ್ ಆಗಿರುವಂಥದ್ದು 31/12/2024. ಅದನ್ನು ಕ್ಯಾಲ್ಕುಲೇಟ್ ಮಾಡಿದಾಗ 4/31 ಅದನ್ನು ಬಿಡಬೇಕು. 3/31 ಮೂರನೇ ತಿಂಗಳನ್ನ ಬಿಡಬೇಕು. 4ರಿಂದ ನಾವು ಕ್ಯಾಲ್ಕುಲೇಷನ್ ಮಾಡಿದರೆ 9 ತಿಂಗಳು ನಮಗೆ ಕ್ಯಾಲ್ಕುಲೇಷನಿಗೆ ಸಿಗುತ್ತೆ. ಅದನ್ನು ಇಟ್ಕೊಂಡು ಕ್ಯಾಲ್ಕುಲೇಷನನ್ನು ಮಾಡ್ತಾ ಬರಬೇಕು. ಮೊದಲನೇದು ಎಂಟ್ರಿ ಯಾವ್ದು ಹಾಕ್ತೀವಿ, ಕ್ಯಾಪಿಟಲನ್ನು ಹಾಕ್ತೀವಿ. ಯಾರ್ದು ಎಕ್ಸಿಕ್ಯೂಟರ್ ಅಕೌಂಟ್ ಇದು, ಅಶ್ವಿನಿದು. ಅವ್ರದ್ದು ಕ್ಯಾಪಿಟಲ್ ಏನಿದೆ 1 ಲಕ್ಷ ಇದೆ. ಬೈ ಬ್ಯಾಲೆನ್ಸು ಬ್ರಾಡ್ ಡೌನು 1 ಲಕ್ಷ ಇದೆ, ತಗೊಂಡ್ವಿ. ನೆಕ್ಸ್ಟ್ ಏನು ಮಾಡಬೇಕು, ಅವರಿಗೆ ಪ್ರಾಫಿಟಲ್ಲಿ ಶೇರನ್ನು ಕೊಡಬೇಕು. ಅದನ್ನು ನಾವು P&L ಸಸ್ಪೆನ್ಸ್ ಅಕೌಂಟಲ್ಲಿ ತೋರಿಸ್ತೀವಿ. 80,000 ಇದೆ. ಆದರೆ 80,000 ಡೈರೆಕ್ಟಾಗಿ ನಾವು ಬರೆಯೋದಿಲ್ಲ. ಯಾಕೆ ಅಂತ ಅಂದರೆ ಅವರು 9 ತಿಂಗಳು ಮಾತ್ರ ಬದುಕಿದ್ರು. ಹಾಗೆ ಅವ್ರದ್ದು ರೇಷಿಯೋ ಏನಿರುತ್ತೆ ಅದರ ಬೇಸಿಸ್ ಮೇಲೆ ಕೊಡ್ತಾ ಹೋಗ್ತೀವಿ. 80,000ನ 9 ತಿಂಗಳಿಗೆ ಕ್ಯಾಲ್ಕುಲೇಷನ್ ಮಾಡಿ ಅವ್ರದ್ದು ರೇಷಿಯೋ ಏನಿದೆ 2:2:1. 2:2:1 ಅಂತಂದರೆ ಅಶ್ವಿನಿ ರೇಷಿಯೋ 2/5 ಆಗುತ್ತೆ. 80,000 ಇಂಟು 9/12 ಇಂಟು 2/5 ಮಾಡಿದರೆ 24,000. ಅದಾದಮೇಲೆ ಇಂಟ್ರೆಸ್ಟ್ ಕೊಡಬೇಕು. ಕ್ಯಾಪಿಟಲ್ ಮೇಲೆ ಇಂಟ್ರೆಸ್ಟ್ ಕೊಡಬೇಕು. 10% ಕೊಡಬೇಕು. 10% ಎಷ್ಟು ತಿಂಗಳಿಗೆ ಕೊಡಬೇಕು, 9 ತಿಂಗಳಿಗೆ ಮಾತ್ರ ಕೊಡಬೇಕು. ಕ್ಯಾಲ್ಕುಲೇಷನ್ ಮಾಡಿದರೆ 7,500. ಅದಾದಮೇಲೆ ಸ್ಯಾಲ್ರಿ ಇದೆ. ಸ್ಯಾಲ್ರಿ 1 ತಿಂಗಳಿಗೆ 1,000 ರೂಪಾಯಿ. ಬದುಕಿದ್ದು 9 ತಿಂಗಳು. 9 ತಿಂಗಳಿಗೆ 9,000 ರೂಪಾಯಿ. ಇನ್ನೊಂದು ಏನು ಮಾಡಿದ್ದಾರೆ, ಅವರು ಡ್ರಾಯಿಂಗ್ಸನ್ನು ಮಾಡ್ಕೊಂಡಿದ್ದಾರೆ. ಡ್ರಾಯಿಂಗ್ಸ್ ಮಾಡ್ಕೊಂಡಿರೋದು ಎಲ್ಲಿಗೆ ಹೋಗಬೇಕು, ಅಶ್ವಿನಿಯ ಕ್ಯಾಪಿಟಲ್ ಅಕೌಂಟಿಗೆ ಹೋಗಬೇಕು. ಹಾಗಾಗಿ ನಾವು ಅದನ್ನ ಡೆಬಿಟ್ ಸೈಡಲ್ಲಿ ಎಂಟ್ರಿಯನ್ನು ತೋರಿಸ್ತೀವಿ. ಡ್ರಾಯಿಂಗ್ಸ್ ಮಾಡ್ಕೊಂಡಿರುವಂಥದ್ದು 20,000. ಈಗ ಎಂಟ್ರಿಗಳೆಲ್ಲ ಕೂಡ ಮುಗೀತು. ಕೊಟ್ಟಿರುವಂಥ ಅಡ್ಜಸ್ಟ್ಮೆಂಟ್ನೆಲ್ಲದು ಕೂಡ ಎಂಟ್ರಿಯನ್ನು ಹಾಕಿದ್ದೀವಿ. ಈಗೇನು ಮಾಡಬೇಕು, ಟೋಟಲನ್ನು ಮಾಡಿದರೆ ನಮ್ಮ ಕ್ರೆಡಿಟ್ ಸೈಡ್ನಲ್ಲಿ 1,40,500 ರೂಪಾಯಿ ಬರುತ್ತೆ. 1,40,500 ರೂಪಾಯಲ್ಲಿ ಅವ್ರು 20,000ನ ಆಲ್ರೆಡಿ ವಿತ್ಡ್ರಾ ಮಾಡ್ಕೊಂಡಿದ್ದಾರೆ. ಡ್ರಾಯಿಂಗ್ಸ್ ಅಂತ ತಗೊಂಡಿದ್ದಾರೆ. ಹಾಗಾಗಿ ಅವ್ರಿಗೆ ಅವ್ರ ಅಕೌಂಟಿಗೆ ನಾವು ಎಷ್ಟು ಟ್ರಾನ್ಸ್ಫರ್ ಮಾಡಬೇಕು, 1,20,500 ರೂಪಾಯಿನ ಅವ್ರ ಅಶ್ವಿನಿ ಅಕೌಂಟಿಗೆ ಟ್ರಾನ್ಸ್ಫರನ್ನು ಮಾಡಬೇಕು. ಅವರೀಗ ಡೆತ್ ಆಗಿದ್ದಾರೆ. ನೆಕ್ಸ್ಟ್ ಕ್ವಶನ್ ನೋಡಿ. ಈ ಕ್ವಶನ್ ಇದು P&L ಸ್ಟೇಟ್ಮೆಂಟ್. ಇದನ್ನು ಕೂಡ ನಾನು ಡೀಟೇಲ್ ಆಗಿ ಹಿಂದಿನ ವಿಡಿಯೋದಲ್ಲಿ ಹಾಕಿದ್ದೀನಿ. ಇದಕ್ಕೆ ನೀವು ಫಾರ್ಮ್ಯಾಟನ್ನು ಕಲಿಬೇಕು ಅಂತ ಕೂಡ ಹೇಳಿದ್ದೆ. ಆ ಫಾರ್ಮ್ಯಾಟನ್ನು ಇಟ್ಕೊಂಡು ಎಂಟ್ರಿಯನ್ನು ಹಾಕ್ತಾ ಬರಬೇಕು. ಇಲ್ಲಿ ನೋಡಿ, ರೆವಿನ್ಯೂ ಫ್ರಮ್ ಆಪರೇಷನ್ ಡೈರೆಕ್ಟ್ ಎಂಟ್ರಿ, ಪರ್ಚೇಸ್ ಆಫ್ ಗೂಡ್ಸ್ ಡೈರೆಕ್ಟ್ ಎಂಟ್ರಿ. ಯಾವುದನ್ನು ನೋಟ್ ಮಾಡ್ಕೊಳ್ಬೇಕು, ಸ್ಯಾಲ್ರೀಸ್ ಟು ಎಂಪ್ಲಾಯೀಸು ಎಂಪ್ಲಾಯಿ ಬೆನಿಫಿಟ್ ಎಕ್ಸ್ಪೆನ್ಸಸ್ಸಿಗೆ ಹೋಗುತ್ತೆ. ಲೀವ್ ಎನ್ಕ್ಯಾಶ್ಮೆಂಟ್ ಎಂಪ್ಲಾಯಿ ಬೆನಿಫಿಟ್ ಎಕ್ಸ್ಪೆನ್ಸಸ್ಸಿಗೆ ಹೋಗುತ್ತೆ. ರೆಂಟ್ ಆ್ಯಂಡ್ ಟ್ಯಾಕ್ಸಸ್ಸು ಅದರ್ ಎಕ್ಸ್ಪೆನ್ಸಸ್ಸಿಗೆ ಹೋಗುತ್ತೆ. ರಿಪೇರ್ಸ್ ಟು ಮೆಷಿನರಿ ಅದರ್ ಎಕ್ಸ್ಪೆನ್ಸಸ್ಸಿಗೆ ಹೋಗುತ್ತೆ. ಹಾಗೆ ಟ್ಯಾಕ್ಸ್ 60,000 ಕೊಟ್ಟಿದ್ದಾರೆ. ಇದನ್ನ ಇಟ್ಕೊಂಡು ನೀವು P&L ಸ್ಟೇಟ್ಮೆಂಟನ್ನು ಪ್ರಿಪೇರ್ ಮಾಡಿ ಅಂತ ಹೇಳಿದ್ದಾರೆ. P&L ಸ್ಟೇಟ್ಮೆಂಟನ್ನು ಹಾಕ್ಕೊಂಡ್ವಿ ನಾವು. ಪರ್ಟಿಕ್ಯುಲರ್ಸು, ನೋಟ್ ನಂಬರ್, ಅಮೌಂಟ್ ಕಾಲಮನ್ನು ಬರ್ಕೊಳ್ಬೇಕು. ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್ ಫಾರ್ ದ ಇಯರ್ ಎಂಡೆಡ್ 31/3/2024. ಮೊದಲನೇದು ಇನ್ಕಮಲ್ಲಿ ಫಸ್ಟ್ ಮೇನಲ್ಲಿ ರೆವಿನ್ಯೂ ಫ್ರಮ್ ಆಪ್ರೇಷನ್ಸು 6,50,000. ಸೆಕೆಂಡ್ ಮೇನ್ ಅದರ್ ಇನ್ಕಮ್ ಇಲ್ಲ. ಟೋಟಲ್ ಇನ್ಕಮನ್ನು ಮಾಡ್ಕೊಳ್ತೀವಿ. 1 ಮತ್ತು 2 ಟೋಟಲ್ ಮಾಡಿದರೆ 6,50,000. ಫೋರ್ತ್ ಮೇನ್ ಎಕ್ಸ್ಪೆನ್ಸಸ್ಸಲ್ಲಿ ಪರ್ಚೇಸ್ ಆಫ್ ಗೂಡ್ಸನ್ನು ಕೊಟ್ಟಿದ್ದಾರೆ. ಡೈರೆಕ್ಟ್ ಎಂಟ್ರಿ 3,20,000 ತಗೊಂಡ್ವಿ. ಅದಾದಮೇಲೆ ನೋಟನ್ನು ಮಾಡ್ಕೊಂಡಿರುವಂಥದ್ದು ಎಂಪ್ಲಾಯಿ ಬೆನಿಫಿಟ್ ಎಕ್ಸ್ಪೆನ್ಸಸ್ ಮತ್ತು ಅದರ್ ಎಕ್ಸ್ಪೆನ್ಸಸ್ ಮಾಡ್ಕೊಂಡಿದ್ದೀವಿ. ನೋಟ್ ನಂಬರ್ 1 ಮತ್ತು 2ರಲ್ಲಿ ಎಂಪ್ಲಾಯಿ ಬೆನಿಫಿಟ್ ಎಕ್ಸ್ಪೆನ್ಸಸ್ಗೆ 30,000 60,000 ಟೋಟಲ್ ಮಾಡಿ ತಗೊಂಡಿದ್ದೀವಿ. ಅದರ್ ಎಕ್ಸ್ಪೆನ್ಸಸ್ನಲ್ಲಿ ರೆಂಟ್ ಆ್ಯಂಡ್ ಟ್ಯಾಕ್ಸಸ್ಸು, ರಿಪೇರ್ಸ್ ಮೆಷಿನರಿ 40,000 30,000 ಟೋಟಲ್ ಮಾಡಿ 70,000 ತಗೊಂಡಿದ್ದೀವಿ. ಅದರ್ ಎಕ್ಸ್ಪೆನ್ಸಸ್ 2ನೇ ನೋಟನ್ನು ಮಾಡ್ಕೊಂಡಿದ್ದೀವಿ. ಎಂಟ್ರಿಯನ್ನು ಕೂಡ ತೋರಿಸಿದ್ದೀವಿ. ಆಯಿತು. ಫಿಫ್ತ್ ಮೇನಲ್ಲಿ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸು. ಇನ್ಕಮ್ ಮೈನಸ್ ಎಕ್ಸ್ಪೆನ್ಸಸ್ ಅಂತ ಅಂದರೆ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸು. ಅದರಲ್ಲಿ ಟ್ಯಾಕ್ಸನ್ನು ಲೆಸ್ ಮಾಡಬೇಕು. ಲೆಸ್ ಟ್ಯಾಕ್ಸ್. ಸಿಕ್ಸ್ತ್ ಮೈನಲ್ಲಿ ಲೆಸ್ ಟ್ಯಾಕ್ಸ್ 60,000 ಲೆಸ್ ಮಾಡಿದರೆ ಸೆವೆಂತ್ ಮೈನ್ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ 1,40,000 1,40,000 ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್. ಇದು P&L ಸ್ಟೇಟ್ಮೆಂಟ್.
ಈ 2 ಕ್ವಶನನ್ನು ಡೀಟೇಲಾಗಿ ಹಿಂದಿನ ವಿಡಿಯೋದಲ್ಲಿ ಹಾಕಿದ್ದೀನಿ, ನೀವು ಕರೆಕ್ಟಾಗಿ ನೋಡ್ಕೊಳ್ಳಿ. ಅವೆರಡು ಕ್ವಶನು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ನಿಮ್ಮ ಎಕ್ಸಾಮ್ಗೆ. ನೆಕ್ಸ್ಟ್ ಕ್ವಶನ್ ನೋಡಿ, ಇದರಲ್ಲಿ ಕ್ಯಾಶ್ ಫ್ಲೋ ಫ್ರಮ್ ಆಪರೇಟಿಂಗ್ ಆ್ಯಕ್ಟಿವಿಟೀಸನ್ನು ಕೇಳಿದ್ದಾರೆ. ಇಲ್ಲೇನು ಹೇಳಿದ್ದಾರೆ, ಅರವಿಂದ್ ಕಂಪನಿ ಲಿಮಿಟೆಡ್ದು ನೆಟ್ ಪ್ರಾಫಿಟನ್ನು ಕೊಟ್ಟಿದ್ದಾರೆ, ಅದ್ರ ಜೊತೆಗೆ ಡಿಪ್ರಿಸಿಯೇಷನ್ ಆಗಿರುವಂಥದ್ದನ್ನು ಕೊಟ್ಟಿದ್ದಾರೆ. ಇಲ್ಲಿ ಏನು ಮಾಡಬೇಕು ಅಂತಂದರೆ ಎಲ್ಲ ಡಿಪ್ರಿಸಿಯೇಷನನ್ನು ಕೂಡ ಅಂದರೆ ನಾನ್ ಕ್ಯಾಶ್ ಎಕ್ಸ್ಪೆನ್ಸಸ್ಸನ್ನೆಲ್ಲವನ್ನು ಕೂಡ ಆ್ಯಡ್ ಮಾಡಬೇಕು ಅನ್ನುವಂತಹ ಒಂದು ರೂಲು. ಅದ್ರ ಜೊತೆಗೆ ಕರೆಂಟ್ ಅಸೆಟನ್ನು ಆ್ಯಡ್ ಮಾಡಬೇಕು, ಕರೆಂಟ್ ಲಯಬಿಲಿಟೀಸನ್ನು ಲೆಸ್ ಮಾಡಬೇಕು. ಅಷ್ಟು ನೆನ್ಪಿಟ್ಕೊಂಡ್ರೆ ನೀವು ಈ ಸ್ಟೇಟ್ಮೆಂಟನ್ನು ಈಸಿಯಾಗಿ ಪ್ರಿಪೇರ್ ಮಾಡ್ಬೋದು. ಕೊಟ್ಟಿರುವಂಥ ಇನ್ಫಾರ್ಮೇಷನ್ ನೋಡೋದು, ಎಂಟ್ರಿಗಳನ್ನು ಹಾಕ್ತಾ ಬರೋದಷ್ಟೇ. ಮೊದಲನೇದು ಎಂಟ್ರಿ ತೊಗೋಬೇಕು, ನೆಟ್ ಪ್ರಾಫಿಟನ್ನು ಕೊಟ್ಟಿರ್ತಾರೆ, ಆ ನೆಟ್ ಪ್ರಾಫಿಟನ್ನು ತೊಗೋಬೇಕು. ನೆಟ್ ಪ್ರಾಫಿಟ್ಟಿಗೆ ನಾನ್ ಕ್ಯಾಶ್ ಎಕ್ಸ್ಪೆನ್ಸಸ್ಸನ್ನು ಆ್ಯಡ್ ಮಾಡಬೇಕು, ಕರೆಂಟ್ ಅಸೆಟನ್ನು ಆ್ಯಡ್ ಮಾಡಬೇಕು, ಕರೆಂಟ್ ಲಯಬಿಲಿಟೀಸನ್ನು ಲೆಸ್ ಮಾಡಬೇಕು ಅಷ್ಟೇ. ನೆಟ್ ಪ್ರಾಫಿಟ್ ಕೊಟ್ಟಿದ್ದಾರೆ 6 ಲಕ್ಷ, 6 ಲಕ್ಷನ ತೊಗೊಂಡ್ವಿ ನೆಟ್ ಪ್ರಾಫಿಟ್. ಅದಕ್ಕೇನು ಮಾಡಬೇಕೀಗ ನಾವು, ಆ್ಯಡ್ ನಾನ್ ಕ್ಯಾಶ್ ಅಥವಾ ನಾನ್ ಆಪ್ರೇಟಿಂಗ್ ಎಕ್ಸ್ಪೆನ್ಸಸ್ಸು. ಇಲ್ಲಿ ಎಲ್ಲ ಡಿಪ್ರಿಸಿಯೇಷನ್ಗಳು ಕೂಡ ಲಾಸ್ಗಳು ಕೂಡ ನಾನ್ ಕ್ಯಾಶ್ ಎಕ್ಸ್ಪೆನ್ಸಸ್ ಆಗುತ್ತಲ್ವ. ಇಲ್ಲಿ ಕೊಟ್ಟಿದ್ದಾರೆ ಡಿಪ್ರಿಸಿಯೇಷನ್ ಆನ್ ಸೇಲ್ ಆಫ್ ಮಷಿನರಿ ಅಂತ ಕೊಟ್ಟಿದ್ದಾರೆ, ಅದನ್ನು ನಾವು 1,20,000 ಆ್ಯಡ್ ಮಾಡಬೇಕು. ಹಾಗೆ ಲಾಸ್ ಆನ್ ಸೇಲ್ ಆಫ್ ಮಷಿನರಿ ಅಂತ ಕೊಟ್ಟಿದ್ದಾರೆ, ಅದನ್ನು ಕೂಡ ನಾವು ಆ್ಯಡ್ ಮಾಡಬೇಕು. ಅವೆಲ್ಲವೂ ಕೂಡ ನಾನ್ ಕ್ಯಾಶ್ ಎಕ್ಸ್ಪೆನ್ಸಸ್ಗಳು ಆಗ್ತವೆ. ಡಿಪ್ರಿಸಿಯೇಷನ್ ಮತ್ತು ಲಾಸು ಅವೆರಡನ್ನು ಕೂಡ ಆ್ಯಡ್ ಮಾಡಿದ್ದೀವಿ, ಬೇರೆ ಯಾವುದು ಇನ್ಫಾರ್ಮೇಷನ್ ಇಲ್ಲ, ಅವೆರಡೇ ಇರೋದು, ಎರಡನ್ನು ತೊಗೊಂಡಿದ್ದೀವಿ, ಆ್ಯಡ್ ಮಾಡಿದ್ದೀವಿ. ಡಿಪ್ರಿಸಿಯೇಷನ್ ಆನ್ ಸೇಲ್ ಆಫ್ ಮಷಿನರಿ, ಲಾಸ್ ಆನ್ ಸೇಲ್ ಆಫ್ ಮಷಿನರಿ 6 lakh ಪ್ಲಸ್ 1,20,000 ಪ್ಲಸ್ 50,000 ಅಷ್ಟು ಮಾಡಿದರೆ 7,70,000 ಆಗುತ್ತೆ. 7,70,000 ಟೋಟಲ್ ಮಾಡಿದರೆ 7,70,000. ಇದಕ್ಕೇನು ಮಾಡಬೇಕೀಗ, ಆ್ಯಡ್ ಮಾಡೋದಿದ್ರೆ ಆ್ಯಡ್ ಮಾಡಬೇಕು, ಲೆಸ್ ಮಾಡೋದಿದ್ರೆ ಲೆಸ್ ಮಾಡಬೇಕು. ಏನಾಗಿ ಕರೆಂಟ್ ಅಸೆಟ್ ಇದ್ದರೆ ಆ್ಯಡ್ ಮಾಡ್ತೀವಿ, ಕರೆಂಟ್ ಲಯಬಿಲಿಟಿ ಇದ್ದರೆ ಲೆಸ್ ಮಾಡ್ತೀವಿ. ಈಗ ಇಲ್ಲೇನು ಹೇಳಿದ್ದಾರೆ, ಡಿಕ್ರೀಸ್ ಇನ್ ಇನ್ವೆಂಟ್ರಿ ಅಂತ ಹೇಳಿದ್ದಾರೆ. ಇನ್ವೆಂಟ್ರಿ ಡಿಕ್ರೀಸ್ ಇನ್ ಇನ್ವೆಂಟ್ರಿ, ಡಿಕ್ರೀಸ್ ಆಗಿದೆ ಬಟ್ ಅದು ಇನ್ವೆಂಟ್ರಿ ಸ್ಟಾಕ್ ಅಂದರೆ ಅದು ಕರೆಂಟ್ ಅಸೆಟ್ ಆಗಿರೋದ್ರಿಂದ ಅಲ್ಲಿ ಕೊಟ್ಟಿರುವಂಥ 50,000 ರೂಪಾಯಿ ಅಮೌಂಟನ್ನು ನಾವು ಆ್ಯಡ್ ಮಾಡ್ತೀವಿ. ಇನ್ನೊಂದು ಏನು ಹೇಳಿದ್ದಾರೆ, ಡಿಕ್ರೀಸ್ ಇನ್ ಅದರ್ ಕರೆಂಟ್ ಲಯಬಿಲಿಟಿ ಇದ್ದರೆ ನಾವು ಅದನ್ನು ಲೆಸ್ ಮಾಡ್ತೀವಿ. ಹಾಗಾಗಿ ಅದರ 30,000 ಏನು ಕೊಟ್ಟಿದ್ದಾರಲ್ಲ ಅದನ್ನು ಲೆಸ್ ಮಾಡ್ತೀವಿ. ಇಲ್ಲಿ ನೋಡಿ, 50,000 ಪ್ಲಸ್ 50,000 ಮೈನಸ್ 30,000 ಏನಾಗುತ್ತೆ, ಲೆಸ್ ಮಾಡಿದರೆ ನಮಗೆ 20,000 ಬರುತ್ತೆ. 20,000 ಹಿಂದ್ಗಡೆ ಯಾವ ಸೈನ್ ಇರುತ್ತೆ, ಪ್ಲಸ್ ಸೈನ್ ಇರುತ್ತೆ. ಯಾಕೆ, ದೊಡ್ಡ ಸಂಖ್ಯೆ ಹಿಂದ್ಗಡೆ ಇರೋದು ಪ್ಲಸ್. ಆಗೀಗ 7,70,000ಕ್ಕೆ 20,000ನ ಆ್ಯಡ್ ಮಾಡಿದರೆ 7,90,000 ಆಯಿತು. ಇಷ್ಟೇ ಕ್ಯಾಲ್ಕುಲೇಷನ್, ತುಂಬ ಸಿಂಪಲ್ ಕ್ಯಾಲ್ಕುಲೇಷನ್ ಇದು. ಇಷ್ಟು ಮಾಡಿದರೆ ನಿಮಗೆ 6 ಮಾರ್ಕ್ಸ್ ಸಿಗುತ್ತೆ. ಇದಿಷ್ಟು ಫಸ್ಟ್ ಮಾಡೆಲ್ ಪೇಪರ್ನಲ್ಲಿರುವಂತಹ 6 ಮಾರ್ಕ್ಸ್ನ ಎಲ್ಲ ಕ್ವಶನ್ಗಳಿಗೆ ಆನ್ಸರ್. ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡೆಲ್ ಪೇಪರ್ 2, 3ಕ್ಕೆ 6 ಮಾರ್ಕ್ಸಿಗೆ ಏನು ಕೇಳಿದ್ದಾರೆ ಅದನ್ನು ನಾನು ಆನ್ಸರನ್ನು ಪ್ರೊವೈಡ್ ಮಾಡ್ತಾ ಹೋಗ್ತೀನಿ. ಯಾರೆಲ್ಲ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡಿಕೊಂಡು ನೋಡಿ. ಥ್ಯಾಂಕ್ ಯು.